ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಹಸಿ ಗೊಜ್ಜನ್ನ ಯಾವ ಥರ ಕಲಸೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈ ರೀತಿ ಒಂದು 5 ಹಸಿಮೆಣಸಿಕಾಯಿನ ನಾನು ಸ್ಟವ್ನಲ್ಲಿ ಸುಟ್ಕೊಳ್ತೀನಿ. ಆನಂತರ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಕರಿಬೇವಲ್ಲೇ ಒಂದು 8ರಿಂದ 10 ತೊಗೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ. ಒಂದು ಅರ್ಧ ಲೋಟ ನೀರಿಗೆ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಕಿವುಚ್ಕೊಳ್ತೀನಿ ನೋಡಿ. ಅದಾದ ನಂತರ ಇದನ್ನು ಒಂಚೂರು ಬಿಸಿನೀರಿಗೆ ಹಾಕಿದ್ರೂ ಬೇಗ ಹುಳಿ ಬಿಡುತ್ತೆ. ಆನಂತರ ನೋಡಿ, ಸುಟ್ಕೊಂಡಿರೋ ಒಣಮೆಣಸಿನ್ಕಾಯಿ ಹಾಗೆಯೇ ಇದನ್ನು ಕಟ್ ಮಾಡಿನಾದ್ರೂ ಹಾಕ್ಕೊಳ್ಳಿ. ಕೈ ಖಾರ ಆಗುತ್ತೆ ಅಂದರೆ ಉರಿಯುತ್ತೆ ಅಂತ ಅನಿಸಿದ್ರೆ ನಿಮಗೆ, ನೀವು ಇದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಕಿವುಚ್ಕೊಂಡ ನಂತರ ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ. ಒಂದು ಬೆಳ್ಳುಳ್ಳಿ ಸಣ್ಣ ತಗೊಂಡಿದ್ದೀನಿ, ಸಿಪ್ಪೆ ಬಿಡಿಸಿಟ್ಕೊಂಡಿರೋದನ್ನು ಅದನ್ನು ಚೆನ್ನಾಗಿ ಕಿವುಚ್ಕೊಳ್ತೀನಿ. ಒಂದು ಸಣ್ಣ ಈರುಳ್ಳಿನ ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಾನು ಹಾಕಿಲ್ಲ ನೋಡಿ. ಕರಿಬೇವು ಎಲೆ ಒಂದು 8-10 ಇದೆ, ಅದನ್ನು ಕಟ್ ಮಾಡಿ ಬೇಕಿದ್ರೆ ಹಾಕ್ಕೊಳ್ಳಿ. ಆನಂತರ ನಾನು ಈರುಳ್ಳಿನ ಹಾಕ್ಕೊಳ್ತೀನಿ. ಇದನ್ನು ಮುದ್ದೆಗೆ ಮತ್ತು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ಕೊನೆಗೆ ಸಾಲ್ಟ್ ಹಾಕ್ಕೊಳ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಮತ್ತೆ ಕಿವುಚ್ಕೊಳ್ತೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಆವಾಗ ಕರೆಕ್ಟಾಗುತ್ತೆ. ಉಪ್ಪು ಹುಳಿ ಖಾರವಾಗಿ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮರೆಯದೆ ಕಮೆಂಟ್ ಮಾಡಿ. ಧನ್ಯವಾದಗಳು.